ಲೇಖನದ ಹೆಸರು ಅಜ್ಜಿ ಮನೆಯಲ್ಲಿ ದಸರಾ ರಜೆ. ನಾನು ಬ್ರಾಹ್ಮಿಳಾ ಮದನ್. 50 ವರ್ಷಗಳ ದಸರಾ ರಜೆಯ ಹಿಂದಿನ ನೆನಪು ಇಂದಾಗಿದೆ. ಮಕ್ಕಳಿಗೆ ರಜಾ ಅಂದರೆ ಇಷ್ಟ, ಅದರಲ್ಲೂ ಹಬ್ಬದ ರಜಾ ಇಷ್ಟವೋ ಇಷ್ಟ. ದಸರಾ ರಜಾ ಎಂದರೆ ಸುಮಾರು 10-15 ದಿನಗಳು ಕೊಡುತ್ತಾರೆ. ಈಗಿನ ಹಾಗೆ ಫಾರಿನ್ ಟ್ರಿಪ್, ರೆಸಾರ್ಟ್, ಸ್ಟೇ ಹೋಮ್ಗಳೇನೂ ನಮಗೆ ಗೊತ್ತಿರದ ದಿನಗಳು. ಅಜ್ಜಿ ಊರು ನಮ್ಮನ್ನು ಕರೆಯುತ್ತಿತ್ತು. ಇದು ಬಹುದಿನಗಳ ಅಭಿಪ್ರಾಯ. ನಾನು ಬಹಳಷ್ಟು ಸಂಸಾರಗಳನ್ನು ಗಮನಿಸಿದ್ದೇನೆ. ಏನೆಂದರೆ ಮಕ್ಕಳಿಗೆ ಅಮ್ಮನ ಮನೆಯ ಕಡೆಯ ಸಂಸ್ಕೃತಿ, ಸಂಪ್ರದಾಯ, ಸಹವಾಸ, ಸ್ನೇಹ ಹೆಚ್ಚಾಗಿರುತ್ತೆ. ಅಜ್ಜಿ, ತಾತ, ಸೋದರ ಮಾವಂದಿರ, ಚಿಕ್ಕಮ್ಮಂದಿರ ಪ್ರೀತಿ ವಿಶ್ವಾಸ ಹೆಚ್ಚಾಗಿರುತ್ತೆ. ಕಾರಣ ತಾಯಿ ಬಸರಿ ಎಂದಾಗ ಬಾಣಂತನಕ್ಕಾಗಿ ತವರಿನಲ್ಲೇ ಹೆಚ್ಚಾಗಿ ಇರುವುದು ಸತ್ಯದ ಸಂಗತಿ. ಹಾಗೆ ಅಮ್ಮನ ಮನೆ ಆತ್ಮೀಯತೆ ಹೆಚ್ಚಿಸಿರುತ್ತೆ. ಮಕ್ಕಳಿಗೆ ರಜಾ ಸಿಕ್ಕರೆ ಗೃಹಿಣಿಯರಾದ ನಾವು ಓಡೋಡಿ ತವರ ಸುಖಕ್ಕಾಗಿ ಹಂಬಲಿಸುವುದು ವಾಡಿಕೆ. ಹುಷಾರಿಲ್ಲದೆ ಇದ್ದರೆ ಅದೇ ನಮಗೆಲ್ಲ ವಿಶ್ರಾಂತಿ ಧಾಮ. ನಮ್ಮ ತಾಯಿ ಬಾನಮ್ಮನೂ ಸಹ ನಾವಿದ್ದ 3 ಮಕ್ಕಳನ್ನು ಕರೆದುಕೊಂಡು ಅಮರಾಪುರದ ಅಜ್ಜಿಯಾದ ಲಚ್ಚ ಚಿಕ್ಕಿ ಮನೆಗೆ ಹೋಗಿ ಇರುತ್ತಿದ್ದೆವು. ದಸರಾ ದಿನಗಳಂತೂ ಅಮ್ಮನವರ ಪೂಜೆಯನ್ನು ನೋಡಲು ನವರಾತ್ರಿ ಅಲ್ಲೇ ಇರುತ್ತಿದ್ದ ನೆನಪು ಅಚ್ಚಳಿಯದೆ ಉಳಿದಿದೆ. ಅಜ್ಜಿ ಮನೆಯ ಸುಖದ ಸೊಬಗು, ತಿಂಡಿಗಳ ರುಚಿಕಟ್ಟು ಹೇಳತೀರದು. ಚಕ್ಕಲಿ, ನಿಪ್ಪಟ್ಟು, ಮೆಣಸಿನಕಾಯಿ ಬೋಂಡ ಬಾಯಲ್ಲಿ ನೀರೂರಿಸುತ್ತೆ. ಪ್ರತಿದಿನ ಸಂಬಂಧಿಗಳ ಮನೆಗೆ ಹೋಗಿ ತಿಂಡಿ ಊಟ ಮುಗಿಸಿಕೊಂಡು ಬರುತ್ತಿದ್ದೆವು. ಪ್ರೀತಿ ಪ್ರೇಮಗಳ ರಸಗಂಗೆ ಹರಿಯುತ್ತಲೇ ಇತ್ತು. ತೋಟದಲ್ಲಿ ಬಿಟ್ಟ ಮಾವಿನ ಹಣ್ಣು, ಹಲಸಿನ ಹಣ್ಣು, ಸೀತಾಫಲದ ಸವಿದ ಸವಿ ಇನ್ನೂ ನಾಲಿಗೆ ಅಂಚಿನಲ್ಲೇ ಶಾಶ್ವತವಾಗಿದೆ. ಅಜ್ಜಿ ಮನೆ ನಂಟು ಗಂಟಾಗದೆ, ಗೋಜಲಾಗದೆ, ಶುಭ್ರ ತಿಳಿ ನೀರಂತೆ ಇದೆ. ನೆನಪಿನ ಸುರುಳಿ ಪದರಾಗಿದೆ, ಆನಂದದಾಯಕವಾಗಿದೆ. ಹಾಗಾಗಿ ಅಜ್ಜಿ ತಾತನ ಸ್ವಭಾವ ಮೈಗೂಡಿರುವುದು ಸಹ ಸತ್ಯ ಸಂಗತಿ ಮತ್ತು ಸ್ವಾಭಾವಿಕ. ಅಮರಾಪುರದ ಬಸ್ಸು ನಮ್ಮೂರಿನಿಂದ ನಿಲ್ದಾಣಕ್ಕೆ ಬಂದರೆ ಸ್ವಾಗತಿಸಲು ಬರುತ್ತಿದ್ದವರು ಅದೆಷ್ಟು ಮಂದಿಯೋ. ನಮ್ಮ ತಂದೆ ಶಾಂತರಾಜಯ್ಯನವರು ಪ್ರೀತಿಯಿಂದ ಕಳಿಸಿದ್ದ ಸಾಮಾನೆಲ್ಲವನ್ನೂ ಇಳಿಸಿಕೊಂಡು ಅಜ್ಜಿ ಮನೆಯವರೆಗೂ ಕರೆದೊಯ್ಯುತ್ತಾ ಉಭಯ ಕುಶಲೋಪರಿಯ ನಂತರ ಮುಖ್ಯವಾದ ಊರ ಸಮಾಚಾರಗಳನ್ನು ಹೇಳುತ್ತಾ ದಾರಿ ಸವಯಿಸುತ್ತಿದ್ದರು ನಮ್ಮಮ್ಮನ ಮಾವಂದಿರು. ಕಡೆಯದಾಗಿ ಕಮರ್ಷಿಯಲ್ ಸ್ಟ್ರೀಟ್ನಂತಿದ್ದ ನಮ್ಮ ಅಂಗಡಿ ಮನೆಗೆ ಮುಟ್ಟಿಸುತ್ತಿದ್ದರು. ಮನೆಯ ಹಜಾರದಲ್ಲಿ ನಿಂತು ನಮ್ಮಮ್ಮನ ಮಾವಂದಿರು, ಲಚ್ಚ ಚಿಕ್ಕಿ, ಯಾರು ಬಂದಿದ್ದಾರೆ ನೋಡು ಬಾ ಎಂದು ಹೆಮ್ಮೆಯ ಗಂಡು ದನಿಯಲ್ಲಿ ಕೂಗಿ ಹೇಳಿದ್ದು ಇನ್ನೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ನಮ್ಮ ಅಜ್ಜಿ ಅಡಿಗೆ ಮನೆಯಿಂದ ಓಡೋಡಿ ಸೆರಗಲ್ಲಿ ಕೈ ಒರೆಸಿಕೊಳ್ಳುತ್ತಾ ಬಂದರಾ, ಬನ್ನಿ ಅನ್ನುತ್ತಿದ್ದರು. ಗದ್ದೆಯ ಬದಿಯಲ್ಲಿ ನಿಂತು ಬಸ್ಸು ಬರುವುದನ್ನು ಗಮನಿಸುತ್ತಿದ್ದ ನಮ್ಮ ತಾತ ಅನಂತರಾಜಯ್ಯ ಸಿಂಹವೇ ಸರಿ, ನಿಮಗಾಗಿ ಕಾದಿದ್ದೆ ಎಂದು ಹೇಳಲು ಇಷ್ಟಪಡದ ಸ್ವಾಭಿಮಾನಿ. ಗರ್ಜಿಸುತ್ತಲೇ ಬುದ್ಧಿ ಹೇಳುತ್ತಾ, ತಿದ್ದುತ್ತಾ, ತೀಡುತ್ತಾ ಬದುಕಿನ ಬಗ್ಗೆ ತಿಳಿಸಿದ ಹಠಮಾರಿ, ಛಲವಾದಿ, ಸರ್ವ ಸ್ವತಂತ್ರ ವ್ಯಕ್ತಿ. ಮಹಾಪುರಾಣ, ಭರತೇಶ ವೈಭವ ಉಲ್ಲೇಖಗಳನ್ನು ಬಾಯಲ್ಲೇ ಹೇಳುತ್ತಾ ವಿವರಿಸಿದವರು. PhD ಪಡೆದ ಕನ್ನಡ ಪ್ರಾಧ್ಯಾಪಕರ ಬಾಯಲ್ಲೂ ಬರಲಾರದ, ತೊಡಕಿಲ್ಲದ, ಅಂತರಂಗದಾಳದಿಂದ ಬರುತ್ತಿದ್ದ ಶ್ಲೋಕಗಳು ನನ್ನ ಸ್ಮೃತಿಪಟಲದಿಂದ ಹೊರ ಬಂದಿಲ್ಲ. ಇವತ್ತೇನಾದರೂ ಹಳೆಗನ್ನಡದ ಶ್ಲೋಕಗಳು ನನ್ನಲ್ಲಿದೆ ಎಂದರೆ ಅದು ತಾತನ ಉಡುಗೊರೆಯೇ ಸರಿ. ಅವರ ಅನೇಕ ಗುಣಗಳೇ ಬಟ್ಟಿ ಇಳಿಸಿದಂತೆ ನಮ್ಮ ಮಾವ ರವಿಕೀರ್ತಿಯವರ ವ್ಯಕ್ತಿತ್ವದಲ್ಲೂ ಕಾಣಬಹುದಾಗಿತ್ತು. ಇಂದು ನನ್ನಲ್ಲಿಯೂ ಸಹ ಕಾಣಬಹುದಾಗಿದೆ ಎಂದುಕೊಂಡಿದ್ದೇನೆ. ಅಮರಾಪುರದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದ್ದ ನವರಾತ್ರಿಯ 9 ದಿನಗಳು ಅಮ್ಮನವರ ಪೂಜೆ ನೋಡಲು ಆ ಊರಿನ ಮಕ್ಕಳು, ಮೊಮ್ಮಕ್ಕಳು ಬರುತ್ತಿದ್ದರು. ನಾವೆಲ್ಲರೂ ದಿನಕ್ಕೊಂದು ಚೆನ್ನಾಗಿರುವ ಹೊಸದಾದ ಲಂಗ, ಜಾಕೀಟು ಹಾಕಿಕೊಂಡು ಕೋಲಾಟ ಆಡಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ದಿನಗಳು ಸ್ಮರಣೀಯ. ಲಾಟೀನು ಬೆಳಕಲ್ಲಿ ಅಲಂಕಾರ ಮಾಡಿಕೊಂಡಿದ್ದ ನೆನಪು ಇನ್ನೂ ಮಾಸಿಲ್ಲ. ಅವರವರ ಊರಿನ ವಿಶೇಷತೆಯನ್ನು ವಿಶ್ಲೇಷಿಸಿ ಮಾತನಾಡುತ್ತಾ ಒಂದೊಂದು ದಿನ
ಕರೆದ ಒಬ್ಬೊಬ್ಬರ ಮನೆಗೆ ತಿಂಡಿಗೆ ಹೋಗುತ್ತಿದ್ದೆವು. ಸುಮಾರು ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಈ ದಸರಾದಲ್ಲಿ ಬಿಡಾರ ಬಿಟ್ಟು ಜೀವನದ ಅತಿ ಸಂತಸದ ಗಳಿಗೆ ಕಳೆದಿರುವುದು ಚಿರಸ್ಮರಣೀಯ. ನನ್ನ ತಮ್ಮಂದಿರಿಗಾಗಲಿ ನನಗಾಗಲಿ ಜ್ವರ, ಕೆಮ್ಮು, ಶೀತವೇನಾದರೂ ಬಂದರೆ ನಮ್ಮ ತಾತನವರು ಒಂದು ಬಟ್ಟಲು ನೀರನ್ನು ಇಟ್ಟು ಭಕ್ತಾಮರ ಸ್ತೋತ್ರದ 48 ಶ್ಲೋಕಗಳನ್ನು ಹೇಳಿದ ನಂತರ, ಮಂತ್ರ ಪಠನೆಯ ನಂತರ ಆ ನೀರನ್ನು ಭಕ್ತಿಯಿಂದ ಕುಡಿಯಲು ಕೊಡುತ್ತಿದ್ದರು. ನಾವುಗಳು ಭಯದಿಂದ ಕುಡಿದು ಇನ್ನೇನು ಎಲ್ಲಾ ಕಾಯಿಲೆಯೂ ಮಾಯವಾಗುತ್ತೆ ಎನ್ನುವ ಆತ್ಮಸ್ಥೈರ್ಯದಿಂದ ನಿರಾಳದಿಂದ ಕುಣಿದಾಡುತ್ತಿದ್ದೆವು. ತಾತನ ಚಿಲ್ಲರೆ ಅಂಗಡಿ ಮನೆಯ ಮುಂಭಾಗದಲ್ಲಿತ್ತು. ಅಂಗಡಿಯಲ್ಲಿ ಕುಳಿತು ಧಾರ್ಮಿಕ ಪುಸ್ತಕಗಳನ್ನು ಓದುತ್ತಾ ಶ್ಲೋಕಗಳನ್ನು ವಿವರಿಸುತ್ತಾ ಅಂಗಡಿಗೆ ಬಂದವರಿಗೆ ಧರ್ಮಬೋಧನೆ ಮಾಡಿದ್ದೇ ಹೆಚ್ಚು. ಬಂದವರಿಗೆ ಪೆಪ್ಪರ್ಮೆಂಟು ಕೊಡುವುದು, ಅಂಗಡಿಗೆ ಬಂದ ಮಂಕರಿ ಹಣ್ಣುಗಳನ್ನು ಕೊಂಡು ಕಬ್ಬಿಣ ಪೆಟ್ಟಿಗೆಯಲ್ಲಿಟ್ಟು ನಮಗೆಲ್ಲಾ ಕೊಡುತ್ತಿದ್ದರು ನಮ್ಮ ತಾತನವರು. ವ್ಯಾಪಾರ ಎರಡನೇ ವಿಷಯ ಆಗಿತ್ತು ಅವರಿಗೆ. ಎಂತಹ ಸಂತೃಪ್ತಿ, ಸುಭಿಕ್ಷತೆ ಎಂದರೆ ವರ್ಣಿಸಲು ಅಸಾಧ್ಯ. ಈ ಊರಿನ ಹೆಣ್ಣು ಮಕ್ಕಳು ಎಲ್ಲರ ಮನೆಯ ಹೆಣ್ಮಕ್ಕಳಂತೆ ಬೆಳೆಯುತ್ತಿದ್ದರು. ಮಮಕಾರ ಕೇವಲ ಕುಟುಂಬದವರಿಗೆ ಮಾತ್ರ ತೋರಿಸದೆ ಸಂಬಂಧಿಕರ ಎಲ್ಲರ ಮನೆಯವರ ಮೇಲೂ ಇರುತ್ತಿದ್ದ ವಿಷಯ ವಿಶೇಷ. ಊರು ತುಂಬಾ ನೆಂಟರು ಮತ್ತು ಇಷ್ಟರು. ನವರಾತ್ರಿ ವಿಜೃಂಭಣೆಯ ಮೆರವಣಿಗೆ, ಕೋಲಾಟ, ದಸರಾದ ಕಡೆಯ ದಿನದ ವೈಭೋಗ. ಆದಿನಾಥ ತೀರ್ಥಂಕರರ ದೇವಸ್ಥಾನಕ್ಕೆ ಹೋಗಿ ಕೂಡಿ ಹಾಡಿ ಕುಣಿದು ನಲಿದು ಪ್ರಸಾದ ತಿನ್ನುತ್ತಿದ್ದ ಸಡಗರದ ಸಿರಿಯನ್ನು ಹೇಳಲು ತಿಳಿಸಲು ಭಾಷೆ ಸೋತು ಭಾವನೆಗಳ ಅಲೆಮೇಲೆ ತೇಲಿ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ಕಾಣುತ್ತದೆ. ನೆನಪಿನ ಬುತ್ತಿ ಬಿಚ್ಚಿ ನವರಸ ದೌತಣದ ಸವಿಯನ್ನು ಸವಿಯ ಹೊರಟರೆ ಅಮೃತ ಎಂದರೆ ಇದೇನಾ ಎನಿಸುತ್ತೆ. ಪದ್ಮಾವತಿ ಅಮ್ಮನವರು ಉಯ್ಯಾಲೆ ಸೇವೆಯಲ್ಲಿ ಇದ್ದಂತೆ ನಮ್ಮ ಮನಸ್ಸು ತೇಲಿ ತೇಲಿ ಹಗುರವಾಗುತ್ತದೆ. ಬೆಂಗಳೂರು ನಗರದಿಂದ ಅಮರಾಪುರದ ಅಜ್ಜಿ ಮನೆಗೆ ಪುಷ್ಪಕ ವಿಮಾನದಲ್ಲಿ ಹಾರಿದ ಅನುಭವ ಈಗಾಗುತ್ತಿದೆ. ಅವಿಸ್ಮರಣೀಯ, ಆನಂದದಾಯಕವಾಗಿದೆ. ಇತಿ ತಮ್ಮ ಅಮರಾಪುರದ ಹೆಣ್ಣುಮಗಳು ಬ್ರಾಹ್ಮಿಲಾ ಮದನ್.